ನಾನು ಡಾಕ್ಟರ್ ಸಂದೀಪ್. ನಮ್ಮ ಚಾನಲ್ನಲ್ಲಿ ಆರೋಗ್ಯದ ಬಗ್ಗೆ, ರೋಗದ ಲಕ್ಷಣಗಳ ಬಗ್ಗೆ, ಮನೆಮದ್ದುಗಳ ಬಗ್ಗೆ ಮತ್ತು ಮಾನವನ ಸರ್ವಾಂಗೀಣ ಬೆಳವಣಿಗೆಗಳ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ ಸ್ನೇಹಿತರೆ. ಈ ವಿಷಯಗಳಲ್ಲಿ ನಿಮಗೆ ಏನಾದ್ರು ಆಸಕ್ತಿ ಇತ್ತು ಅಂತ ಹೇಳಿದ್ರೆ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ವಿಷಯ ನ್ಯಾಚುರಲ್ ಡಯಾಲಿಸಿಸ್. ಈಗ ಡಯಾಲಿಸಿಸ್ನ ಮಾಡುವಾಗ ಪೇಷಂಟ್ಗಳು ಅಂದರೆ ರೋಗಿಗಳಿಗೆ ಬಹಳಷ್ಟು ತೊಂದರೆ ಆಗುತ್ತೆ. ಯಾಕೆಂತ ಹೇಳಿದ್ರೆ ಆ ಡಯಾಲಿಸಿಸ್ನಲ್ಲಿ ಅಂದರೆ ಅಲೋಪತಿಕ್ ಡಯಾಲಿಸಿಸ್ನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ದೇಹದಲ್ಲಿರ್ತಕ್ಕಂಥ ರಕ್ತವನ್ನು ಪೂರ್ತಿಯಾಗಿ ಹೊರಗೆ ತೆಗೆದು ಅದನ್ನು ಒಂದು ಮಿಷಿನ್ನಿನ ಮುಖಾಂತರ ಅದನ್ನು ಕಳಿಸಿ ಮತ್ತೆ ದೇಹದ ಒಳಕ್ಕೆ ಹಾಕುವಂತಹ ಒಂದು ಪ್ರಕ್ರಿಯೆಗೆ ಡಯಾಲಿಸಿಸ್ ಅಂತಾರೆ ಸ್ನೇಹಿತರೆ. ಆದರೆ ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಕ್ಕಂಥ ಡಯಾಲಿಸಿಸ್ ಅಂತ ಹೇಳಿದ್ರೆ ನ್ಯಾಚುರಲ್ ಡಯಾಲಿಸಿಸ್. ನಾನು ಈಗ ಒಂದು ಸ್ವಲ್ಪ ದಿನಗಳ ಹಿಂದೆ ಸ್ಕಿನ್ ಆಸ್ ಕಿಡ್ನೀಸ್, ಥರ್ಡ್ ಕಿಡ್ನಿ ಅಂತ ಒಂದು ವಿಡಿಯೋನ ಮಾಡಾಕಿದ್ದೆ ಸ್ನೇಹಿತರೆ. ಅಂತ ಹೇಳಿದ್ರೆ ನಮ್ಮ ಚರ್ಮ ಮೂತ್ರಪಿಂಡದ ಹಾಗೆ ಕೆಲಸ ಮಾಡುತ್ತೆ ಅನ್ನೋದರ ಬಗ್ಗೆ. ಯಾಕಂತ ಹೇಳಿದ್ರೆ ನಮ್ಮ ಚರ್ಮದ ಕೆಲಸ ಮತ್ತು ಮೂತ್ರಪಿಂಡದ ಕೆಲಸ ಒಂದೇ ಆಗುತ್ತೆ ಸ್ನೇಹಿತರೆ. ಹೇಗೆ ಅಂತ ಹೇಳಿದ್ರೆ ನಮ್ಮ ಚರ್ಮದಿಂದ ಹೊರಬರುವಂತಹ ಬೆವರು ಮತ್ತು ಕಿಡ್ನಿಯಿಂದ ಹೊರಬರುವಂತಹ ಮೂತ್ರ ಎರಡು ಸಮಾನಾಂತರವಾಗಿರುವ ಕಾರಣದಿಂದ ನಮ್ಮ ಕಿಡ್ನಿ ಕೆಲಸ ಮಾಡದೇ ಇರುವಾಗ ನಮ್ಮ ಚರ್ಮ ಸರಿಯಾಗಿ ಕೆಲಸ ಮಾಡಿದ್ದೇ ಆಯಿತು ಅಂತ ಹೇಳಿದ್ರೆ ಕಿಡ್ನಿಯ ಕೆಲಸಗಳನ್ನು ಚರ್ಮ ಮಾಡಿ ಕಿಡ್ನಿಯ ಒಂದು ಶಕ್ತಿಯನ್ನು ಹೆಚ್ಚಿಸಿ ಮತ್ತು ಅದನ್ನು ಹಾಟ್ ವಾಟರ್ ಥೆರಪಿ, ಹಾಟ್ ಇಮರ್ಷನ್ ಥೆರಪಿ ಅಂತಲೂ ನಾವು ಹೇಳ್ತೀವಿ ಸ್ನೇಹಿತರೆ. ಸೊ ಹೀಗಾಗಿ ನಾವು ನಮ್ಮ ದೇಹವನ್ನು ಹಾಟ್ ವಾಟರಲ್ಲಿ ಅಂತ ಹೇಳಿದ್ರೆ ಬೆಚ್ಚನೆಯ ನೀರಿನಲ್ಲಿ ಪೂರ್ತಿಯಾಗಿ ಒಂದು ಟಬ್ನಲ್ಲಿ ಕುಳಿತುಕೊಂಡಾಗ ನಮ್ಮ ದೇಹದಲ್ಲಿ ನೀರು ಕಾದಿದೆ ಸರ್. ಅಣ್ಣ ಮಲಗಿದ್ದಾರೆ. ಟೈಮಿಂಗ್ಸು 12:30 to 2 o'clock ಮಾಡ್ತೀನಿ ಸರ್. ಈ ಬೆಚ್ಚನ ನೀರಿನಿಂದ ಹೀಟ್ ಶಾಕ್ ಪ್ರೋಟೀನ್ ಉತ್ಪತ್ತಿ ಆಗುತ್ತೆ ಸ್ನೇಹಿತರೆ. ಈ ಹೀಟ್ ಶಾಕ್ ಪ್ರೋಟೀನ್ ಏನು ಮಾಡುತ್ತೆ ಅಂತ ಹೇಳಿದ್ರೆ ನಮ್ಮ ದೇಹದಲ್ಲಿ ರೋಗಗ್ರಸ್ತ ಜೀವಕಣಗಳನ್ನು ಪುನರ್ಜೀವಿತಗೊಳಿಸಿ ಆ ಒಂದು ಜೀವಕಣಕ್ಕೆ ಶಕ್ತಿ ತುಂಬಿ ಯಾವುದೇ ಒಂದು ಭಾಗದಲ್ಲಿ ನಮ್ಮ ದೇಹದಲ್ಲಿ ಶಕ್ತಿಹೀನ ಜೀವಕಣವನ್ನು ಪುನರ್ಜನಿತ ಮಾಡುವಂತಹ ಒಂದು ಶಕ್ತಿ ಹೀಟ್ ಶಾಕ್ ಪ್ರೋಟೀನ್ಗೆ ಇರುತ್ತೆ ಸ್ನೇಹಿತರೆ. ಸೊ ಹೀಗಾಗಿ ನ್ಯಾಚುರಲ್ ಡಯಾಲಿಸಿಸ್ನ ನಾವು 40 to 42 ಡಿಗ್ರಿ ಸೆಂಟಿಗ್ರೇಡ್ ಇರುವಂತಹ ನೀರಿನಲ್ಲಿ ರೋಗಿಯನ್ನು ಕುಳಿಸಿ ಹೀಟ್ ಶಾಕ್ ಪ್ರೋಟೀನನ್ನು ದೇಹದೊಳಗೆ ಉತ್ಪತ್ತಿ ಮಾಡುವ ಮುಖೇನ ಕಿಡ್ನೀಸನ್ನು ಅಂತ ಹೇಳಿದ್ರೆ ಮೂತ್ರಪಿಂಡವನ್ನು ಪುನರ್ಜನಿತ ಮಾಡಲಿಕ್ಕೆ ಸಾಧ್ಯವಿದೆ ಅಂತ ನಮಗೆ ತಿಳಿಸ್ತಾ ಇದ್ದಾರೆ. ಸೊ ಹೀಗಾಗಿ ಇದು ಒಂದು ನ್ಯಾಚುರಲ್, ಪ್ರಾಕೃತಿಕವಾಗಿ ಮಾಡ್ತಕ್ಕಂಥ ಒಂದು ಪ್ರೊಸೀಜರ್. ಸೊ ಹೀಗಾಗಿ ಈ ಪ್ರೊಸೀಜರಿಂದ ಕಿಡ್ನಿಗಳು ಫೇಲ್ ಆಗಿತ್ತು ಅಂತ ಹೇಳಿದ್ರೆ ಅದು ಪುನರ್ಜನಿತವಾಗಿ ತನ್ನ ಸರಿಯಾಗಿ ಕೆಲಸ ಕಾರ್ಯಗಳನ್ನು ಮಾಡುತ್ತೆ ಮತ್ತು ಅದು ದೀರ್ಘಕಾಲಿಕವಾಗಿ ರೋಗಗ್ರಸ್ತ ಸ್ಥಿತಿಯಿಂದ ಸಾಮಾನ್ಯ ಸ್ಥಿತಿಗೆ ಅಂತ ಹೇಳಿದ್ರೆ ಆರೋಗ್ಯವಂತ ಸ್ಥಿತಿಗೆ ಕಿಡ್ನಿಗಳು, ಮೂತ್ರಪಿಂಡಗಳು ಬರುತ್ತೆ ಅಂತ ನನಗೆ ತಿಳಿಸ್ತಾ ಇರ್ತಿದ್ರೆ. ಮೂಲ ಒಂದು ವೈಜ್ಞಾನಿಕ ತಳಹದಿ ಅಂತ ಹೇಳಿದ್ರೆ ಹೀಟ್ ಶಾಕ್ ಪ್ರೋಟೀನ್. ನಾವು ಬಿಸಿ ನೀರಿನಲ್ಲಿ ಕುಳಿತಾಗ ಏನಾಗುತ್ತೆ, ಹೀಟ್ ಶಾಕ್ ಪ್ರೋಟೀನ್ ನಮ್ಮ ದೇಹದಲ್ಲಿ ಉತ್ಪತ್ತಿಯಾಗಿ ಸೆಲ್ಯುಲರ್ ಹೀಲಿಂಗ್, ಜೀವಕಣದ ಒಂದು ಪುನರ್ಜೀವಿತವನ್ನ ಈ ಹೀಟ್ ಶಾಕ್ ಪ್ರೋಟೀನ್ ಮಾಡುತ್ತೆ ಸ್ನೇಹಿತರೆ. ಸೊ ಹೀಗಾಗಿ ಕಿಡ್ನಿಗಳು ಪೂರ್ತಿಯಾಗಿ ವಿಫಲವಾಗಿದೆ ಅಂತ ಹೇಳಿದ್ರೆ ಹಾಟ್ ವಾಟರ್ ಇಮರ್ಷನ್ ಥೆರಪಿ ಏನಾಗುತ್ತೆ ಅಂತ ಹೇಳಿದ್ರೆ ಡಯಾಲಿಸಿಸ್ನ ಒಂದು ಕೆಲಸವನ್ನ ಮಾಡಿ ನಮ್ಮ ದೇಹದಲ್ಲಿ ಡಿಟಾಕ್ಸಿಫಿಕೇಶನ್ ಮಾಡಿ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಕಲುಷಿತಗಳನ್ನು
ಚರ್ಮದ ಮುಖೇನ ಹೊರಗೆ ಹಾಕಿ ಮತ್ತು ಕಿಡ್ನಿಯ ಜೀವಕಣಗಳು ಪುನರ್ಜೀವಿತಗೊಂಡು ಕಿಡ್ನಿ ಕೆಲಸ ಕಾರ್ಯಗಳನ್ನು ಮತ್ತೆ ಸರಿಯಾಗಿ ಮಾಡುವ ಹಾಗೆ ಮಾಡುತ್ತೆ ಸ್ನೇಹಿತರೆ. ಸೊ ಹೀಗಾಗಿ ಈ ನ್ಯಾಚುರಲ್ ಡಯಾಲಿಸಿಸ್ ಮಾಡುವ ಮುಖೇನ ರೋಗಿಗಳನ್ನು, ಕಿಡ್ನಿ ಫೇಲರ್ ರೋಗಿಗಳನ್ನು ಮತ್ತೆ ಆರೋಗ್ಯಕರವಾಗಿ ಮಾಡಲಿಕ್ಕೆ ಸಾಧ್ಯ ಉಂಟು ಅಂತ ನಮಗೆ ತಿಳಿಸ್ತಾ ಇದೆ ಸ್ನೇಹಿತರೆ. ಸೊ ಹೀಗಾಗಿ ಈ ಥೆರಪಿಯ ಒಂದು ವೈಜ್ಞಾನಿಕ ಹಿನ್ನೆಲೆ ಇಷ್ಟ ಆಯಿತು ಅಂತ ಹೇಳಿದರೆ, ಈ ಥೆರಪಿಯನ್ನು ನಮ್ಮ ಒಂದು ಕ್ಲಿನಿಕ್ನಲ್ಲಿ ಮಾಡ್ತಾ ಇದ್ದೀವಿ. ಆಸಕ್ತರು ಆ ಒಂದು ನಂಬರ್ಗಳನ್ನು ಕಾಂಟ್ಯಾಕ್ಟ್ ಮಾಡಿ ಸಂಪರ್ಕಿಸಬೇಕು ಅಂತ ನಮಗೆ ತಿಳಿಸ್ತಾ ಇದೆ ಸ್ನೇಹಿತರೆ. ಸೊ ಹೀಗಾಗಿ ಈ ಒಂದು ಥೆರಪಿಯಿಂದ ಒಂದು ಕಿಡ್ನಿಯ ಪುನರ್ಜನಿತವಾಗುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಮತ್ತು ಕ್ರಾನಿಕ್ ಅರ್ಥರೈಟಿಸ್ ಮತ್ತು ಚರ್ಮ ರೋಗಗಳು ಮತ್ತು ಯಾವುದೇ ತರಹದ ಗಂಟುಗಳು ದೇಹದಲ್ಲಿತ್ತು ಅಂತ ಹೇಳಿದರೆ ಈ ಗಂಟುಗಳು ಕರಗ್ತಾ ಹೋಗುತ್ತೆ, ಕಡಿಮೆ ಆಗ್ಕೊಳ್ತಾ ಹೋಗುತ್ತೆ. ಸೊ ಹೀಗಾಗಿ ಈ ಹಾಟ್ ವಾಟರ್ ಥೆರಪಿ ಬಹಳಷ್ಟು ಉಪಯೋಗಕಾರಿ ಮತ್ತು ಕಿಡ್ನಿ ಫೇಲ್ಯೂರ್ ಆಗಿರುವಂತಹ ರೋಗಿಗಳಲ್ಲಿ ಬಹಳಷ್ಟು ಚೆನ್ನಾಗಿ ಕೆಲಸ ಮಾಡಿ ಅವರ ಕಿಡ್ನಿಗಳನ್ನು, ಅವರ ಮೂತ್ರಪಿಂಡವನ್ನು ಆರೋಗ್ಯವಂತವಾಗಿ ಮಾಡುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಅಂತ ನಮಗೆ ತಿಳಿಸ್ತಾ ಇರ್ತೈತೆ. ಸೊ ಹೀಗಾಗಿ ಈ ಒಂದು ವಿಡಿಯೋದಲ್ಲಿ ನಾನು ಒಬ್ಬ ಪೇಷಂಟ್ ಮೇಲೆ ಈ ಒಂದು ಪ್ರಯೋಗವನ್ನು ಮಾಡಿ ಆ ಒಂದು ಪೇಷಂಟ್ಗೆ ಯೂರಿನ್ ಔಟ್ಪುಟ್ ಜಾಸ್ತಿ ಹಾಕ್ಕೊಳ್ತಾ ಹೋಗ್ತಾ ಇದೆ 15 ದಿವಸದಿಂದ 20 ದಿವಸದವರೆಗೆ. ಈ ಒಂದು ಕೋರ್ಸ್ ಹೇಗಿರುತ್ತೆ ಅಂತ ಹೇಳಿದ್ರೆ 3 ರಿಂದ 6 ತಿಂಗಳು ಕಂಟಿನ್ಯೂ ಆಗಿ ಈ ಹಾಟ್ ವಾಟರ್ ಥೆರಪಿಯನ್ನು ಮಾಡಬೇಕಾಗುತ್ತೆ ಸ್ನೇಹಿತರೆ. ಈ ಹಾಟ್ ವಾಟರ್ ಥೆರಪಿ ಮಾಡುವುದರಿಂದ ಕಿಡ್ನಿಗಳು ಪುನರ್ಜನಿತವಾಗಿ ಸರಿಯಾಗಿ ಕೆಲಸ ಮಾಡುವ ಹಾಗೆ ಆಗುತ್ತೆ ಅಂತ ನಮಗೆ ತಿಳಿಸ್ತಾ ಇದೆ ಸ್ನೇಹಿತರೆ. ಇದಿಷ್ಟು ಮಾಹಿತಿ ಈ ಒಂದು ವಿಡಿಯೋದಲ್ಲಿ ಸ್ನೇಹಿತರೆ. ನಿಮ್ಗೇನಾದ್ರು ಪ್ರಶ್ನೆಗಳಿತ್ತು ಅಂತ ಹೇಳಿದ್ರೆ ಕಾಮೆಂಟ್ ಸೆಕ್ಷನ್ ಹಾಕಿ. ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದು ಬಹಳಷ್ಟು ಜನರಿಗೆ ತಲುಪುವ ಹಾಗೆ ಮಾಡಿ. ಬಹಳಷ್ಟು ಕಿಡ್ನಿ ಪೇಷಂಟ್ಸ್ ಇದ್ದಾರೆ ಪಾಪ, ಅವರು ಇದು ಡಯಾಲಿಸಿಸ್ ಮಾಡಿಸ್ಕೊಳ್ತಾನೆ ಇರ್ತಾರೆ. ದಿನಂಪ್ರತಿ ಅವರ ಕಿಡ್ನಿ ಕೆಲಸ ಮಾಡ್ದೇನೆ ಪೂರ್ತಿಯಾಗಿ ಸ್ಥಗಿತಗೊಂಡ್ಬಿಟ್ಟಿರುತ್ತೆ ಕಿಡ್ನಿಯ ಒಂದು ಕೆಲಸ ಕಾರ್ಯಗಳು. ಸೊ ಈ ಒಂದು ಪ್ರೊಸೀಜರಿಂದ, ಈ ಒಂದು ಕಾರ್ಯವಿಧಾನದಿಂದ ಕಿಡ್ನಿಯನ್ನು ಪುನರ್ಜನಿತ ಮಾಡಲಿಕ್ಕೆ ಸಾಧ್ಯವಿದೆ ಅಂತ ಎಲ್ಲರಿಗೂ ತಿಳಿಯಲಿ ಅಂತ ಈ ಒಂದು ವಿಡಿಯೋ ಸ್ನೇಹಿತರೆ. ಈ ವಿಡಿಯೋನ ಹೈಪ್ ಮಾಡಿ ಅಂತ ಹೇಳ್ತಾ 7 ಮಾತುಗಳನ್ನ ಮುಗಿಸ್ತೀನಿ. ನಮಸ್ಕಾರ.